ಯುವಕರ ಆಶಾಕಿರಣ, ಬಡವರ ಬಂಧು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ ಶಾಸಕರು ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಡಾಕ್ಟರ್ ಟಿ.ಎ. ಶರವಣ ಅವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಅಖಿಲ ಕರ್ನಾಟಕ ಡಾಕ್ಟರ್ ಟಿ.ಎ. ಶರವಣ ಅಭಿಮಾನಿಗಳ ಬಳಗ, ಬೆಂಗಳೂರು. 2029ಕ್ಕೆ ಒಂದು ದೇಶ ಒಂದು ಚುನಾವಣೆ ನಡೆಯುತ್ತಾ? ದೇಶಾದ್ಯಂತ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪ 2034ರ ಬದಲು 2029ರಲ್ಲಿ ಜಾರಿಗೆ ಬರುವ ಸಾಧ್ಯತೆ ಇದೆ. ಈ ಕುರಿತು ಪರಿಶೀಲನೆ ನಡೆಸಿರ್ತಕ್ಕಂಥ ಜಂಟಿ ಸಂಸದೀಯ ಸಮಿತಿ ಸೋಮವಾರ ದೆಹಲಿಯಲ್ಲಿ ಸಭೆ ನಡೆಸಿದ್ದು, ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ, ಪಿ ಚಿದಂಬರಂ ಸೇರಿದಂತೆ ಹಲವು ವಿಪಕ್ಷ ನಾಯಕರು ಭಾಗವಹಿಸಿದ್ರು. ಸಭೆಯ ಬಳಿಕ ಮಾತನಾಡಿದಂತ ಜೆಪಿಸಿ ಅಧ್ಯಕ್ಷ ಪಿ ಚೌಧರಿ, ಇದುವರೆಗೂ ಚರ್ಚಿಸಿದ 99% ಭಾಗಿದಾರರು ಈ ಪ್ರಸ್ತಾಪಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯಕ್ಕೆ ಇಚ್ಛಾಶಕ್ತಿ ಇದ್ರೆ 2029ರಲ್ಲಿ ಜಾರಿಗೆ ತರೋಕೆ ಅವಕಾಶವಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಏಕಕಾಲಕ್ಕೆ ಚುನಾವಣೆ ನಡೆಸೋದ್ರಿಂದ ಪದೇ ಪದೇ ಚುನಾವಣೆ ನಡೆಯುವುದನ್ನು ತಪ್ಪಿಸಿ ಸಾರ್ವಜನಿಕ ಹಣ ಉಳಿತಾಯ, ಆಡಳಿತಾತ್ಮಕ ಅಡಚಣೆ ಕಡಿತ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಸಿಗಲಿದೆ ಎಂಬುದು ಬೆಂಬಲಿಗರ ವಾದ. ಇದರಿಂದ ಜಿಡಿಪಿ ಶೇಕಡ 1.5% ಹೆಚ್ಚಾಗಬಹುದು ಹಾಗೂ ಹಣದುಬ್ಬರ ಶೇಕಡ 0.5% ಕಡಿಮೆಯಾಗಬಹುದು ಅಂತ ಅವರು ಹೇಳುತ್ತಾರೆ. ಆದ್ರೆ ವಿಪಕ್ಷಗಳು ಈ ಪ್ರಸ್ತಾವವನ್ನು ತೀವ್ರವಾಗಿ ವಿರೋಧಿಸುತ್ತಿವೆ. ಸರ್ಕಾರ ಮಧ್ಯದಲ್ಲಿ ಪತನಗೊಂಡ್ರೆ ಏನ್ ಮಾಡಬೇಕು? ವಿಧಾನಸಭೆ ಅವಧಿಯನ್ನು ಕಡಿತಗೊಳಿಸುವುದು ಅಥವಾ ರಾಷ್ಟ್ರಪತಿ ಆಳ್ವಿಕೆ ಏರುವುದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವುದಿಲ್ಲವೇ ಅಂತ ಪ್ರಶ್ನಿಸಿದೆ. 2029ರಲ್ಲಿ ವ್ಯವಸ್ಥೆ ಜಾರಿಯಾದ್ರೆ 2028ರಲ್ಲಿ ಚುನಾವಣೆ ಎದುರಿಸತಕ್ಕಂಥ ಕರ್ನಾಟಕ ಸೇರಿದಂತೆ 8 ರಾಜ್ಯಗಳ ವಿಧಾನಸಭೆಗಳ ಅವಧಿ ಕೇವಲ 1 ವರ್ಷಕ್ಕೆ ಇಳಿಯುತ್ತದೆ. 2027ರಲ್ಲಿ ಚುನಾವಣೆ ನಡೆಯತಕ್ಕಂಥ ಉತ್ತರ ಪ್ರದೇಶ, ಗುಜರಾತ್ ಸೇರಿದಂತೆ 7 ರಾಜ್ಯಗಳ ಅವಧಿ 3 ವರ್ಷಕ್ಕೆ ಹಾಗೂ 2026ರಲ್ಲಿ ಚುನಾವಣೆ ಕಂಡ ತಮಿಳುನಾಡು, ಪಶ್ಚಿಮ ಬಂಗಾಳದಂತಹ ರಾಜ್ಯಗಳ ಅವಧಿ 2 ವರ್ಷಕ್ಕೆ ಕಡಿತವಾಗುವ ಸಾಧ್ಯತೆ ಇದೆ. ಈ ಲೋಕಸಭೆ ಬಂದಾಗ ಒಂದು 6 ತಿಂಗಳು, ವಿಧಾನಸಭೆ ಬಂದಾಗ ಒಂದು 6 ತಿಂಗಳು, 5 ವರ್ಷದಲ್ಲಿ 1 ವರ್ಷ ಡಮಾರ್. ಸುಮ್ನೆ ಓಟ್ ಹಾಕ್ಬಿಟ್ಟಿರ್ಬೋದು ಸುಮ್ನೆ. ಇಲ್ಲ ಅಂದ್ರೆ ಈ ಪದೇ ಪದೇ ಚುನಾವಣೆ ಇದ್ರೆ ಒಂದಷ್ಟು ಡಿಮ್ಯಾಂಡ್ ಜಾಸ್ತಿ ಆಗಿ ದುಡ್ಡು ಜಾಸ್ತಿ ಖರ್ಚಾಗಿ ಮತ್ತೆ ಲೂಟಿ ಮಾಡಬೇಕು. ಒಂದ್ಸರ್ ಮಾಡಿ ಮುಗಿಸ್ಬಿಟ್ರೆ ಆಗತ್ತೆ. ಮೊದಲು ನಡೀತಿತ್ತು ಎಲೆಕ್ಷನ್ ಒಂದು 20-25 ವರ್ಷ, ಅಪ್ ಟು 67 ಐ ಥಿಂಕ್, 20-25 ವರ್ಷ ಒಂದು ದೇಶ ಒಂದು ಚುನಾವಣೆ ತರ ನಡೀತಾ ಎಲ್ಲ ಕಡೆ. ನಂತರ ಬೇರೆ ಬೇರೆ ಕಾರಣಕ್ಕೆ ರಾಜ್ಯ ಸರ್ಕಾರಗಳ ಪತನ, ರಾಷ್ಟ್ರಪತಿ ಆಳ್ವಿಕೆ ಇವೆಲ್ಲ ಕಾರಣಕ್ಕೆ ಡಿಲೇ ಆಗಿತ್ತು. ಒಂದು ದೇಶ ಒಂದು ಚುನಾವಣೆ, ಒಂದ್ಸಲ ಚುನಾವಣೆ ಮಾಡಿ ಮುಗಿಸೋದು ಒಳ್ಳೇದು. ಮತ್ತೆ ಕೇಂದ್ರದ ವಿರುದ್ಧ ಸಿಜೆಪಿ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಸೆಪ್ಟೆಂಬರ್ 5ರಂದು ದೆಹಲಿಯಲ್ಲಿ ಬೃಹತ್ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆ ನಡೆಸುವುದಾಗಿ ಘೋಷಿಸಿದೆ. ಸೋಮವಾರ ನಡೆದ ಸಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಜುಲೈ 25ರಂದು ಸರ್ಕಾರ ನೀಡಿದ ಭರವಸೆಗಳ ಅನುಷ್ಠಾನದ ಕುರಿತು ಚರ್ಚೆ ನಡೆಸಲಾಗಿದೆ. ಬಳಿಕ ಮಾಧ್ಯಮ ಪ್ರಕರಣ ಹೊರಡಿಸಿರ್ತಕ್ಕಂಥ ಸಂಘಟನೆ ಸೆಪ್ಟೆಂಬರ್ 5ರಂದು ಇಂಡಿಯಾ ಗೇಟ್ನಿಂದ ನವದೆಹಲಿ ಪೊಲೀಸ್ ಪ್ರಧಾನ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸುವುದಾಗಿ ತಿಳಿಸಿದೆ. ಜುಲೈ 20ರಂದು ನಡೆದ ಸಂಸತ್ ಚಲೋ ಪ್ರತಿಭಟನೆ ವೇಳೆ ಸಂಭವಿಸಿದ ಘಟನೆಯಲ್ಲಿ ಮೃತಪಟ್ಟ ನೀಟ್ ಅಭ್ಯರ್ಥಿಗಳ ಕುಟುಂಬಸ್ಥರು, ಪೊಲೀಸ್ ದೌರ್ಜನ್ಯ ಒಳಗಾದವರು ಹಾಗೂ ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿಗಳು ಮತ್ತು ಯುವಕರು ಪ್ರತಿಭಟನೆಯ ನೇತೃತ್ವ ವಹಿಸುತ್ತಾರೆ ಅಂತ ಸಿಜೆಪಿ ಹೇಳಿದೆ. ಕಳೆದ 1 ತಿಂಗಳಿಂದ ಕೇಂದ್ರ ಸರ್ಕಾರ ತಾಂತ್ರಿಕ ಕಾರಣಗಳನ್ನು ಮುಂದಿಟ್ಟುಕೊಂಡು ನೀಡಿದ್ದ ಭರವಸೆಗಳಿಂದ ಹಿಂದೆ ಸರಿಯುತ್ತಿದೆ ಅಂತ ಸಂಘಟನೆ ಆರೋಪಿಸಿದೆ. ಅಲ್ಲದೆ ವಿದ್ಯಾರ್ಥಿಗಳ ವಿರುದ್ಧ ದೇಶಾದ್ಯಂತ ದಾಖಲಾಗಿರ್ತಕ್ಕಂಥ ಎಲ್ಲಾ FIRಗಳನ್ನ ಪಟ್ಟಿನ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಆಗಸ್ಟ್ 18ರಂದು ಸೂಚಿಸಿದ್ರು. ಸರ್ಕಾರ ಇನ್ನೂ ಸಂಪೂರ್ಣ ಮಾಹಿತಿ ನೀಡಿಲ್ಲ ಅಂತ ಸಿಜೆಪಿ ದೂರಿದೆ. ಸರ್ಕಾರ ತಮ್ಮ ತಾಳ್ಮೆಯನ್ನ ದೌರ್ಬಲ್ಯ ಅಂತ ಪರಿಗಣಿಸಬಾರದು ಅಂತ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಸಿಜೆಪಿ ಲಿಖಿತ ಭರವಸೆಗಳನ್ನ ಕೂಡಲೇ ಈಡೇರಿಸುವಂತೆ ಆಗ್ರಹಿಸಿದೆ. ಇಲ್ಲವಾದ್ರೆ ಸೆಪ್ಟೆಂಬರ್ 5ರಂದು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಸ್ಪಷ್ಟಪಡಿಸಿದೆ. ಹೋರಾಟದ ಬಂದಂತ ಮೂವ್ಮೆಂಟು ಮಾಡಿದ್ರೆ ಮತ್ತೆ ತಗೊಂಡು ಹೋಗ್ತಾರೆ. ಸರ್ಕಾರ ಹೇಳಿದ್ಮೇಲೆ ಮಾಡಬೇಕು. ಹೊಸದಾಗಿ ಡಿಮ್ಯಾಂಡ್ ಇಲ್ವಲ್ಲ, ಯಾಕೆ ಹಿಂಗ್ ಮಾಡ್ತಾರೆ? ತಮಿಳುನಾಡು ಜನರಿಗೆ ಬಂಪರ್ ಯೋಜನೆಗಳ ಘೋಷಣೆ. ತಮಿಳುನಾಡು ವಿಧಾನಸಭೆಯಲ್ಲಿ ಸೋಮವಾರ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಸಂಬಂಧಪಟ್ಟಂತೆ ಹಲವು ಮಹತ್ವದ ಯೋಜನೆಗಳನ್ನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳ ಸಬಲೀಕರಣ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಲವು ಹೊಸ ಯೋಜನೆಗಳನ್ನ ಜಾರಿಗೆ ತರಲಾಗುವುದು ಅಂತ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದಂತ ಮುಖ್ಯಮಂತ್ರಿ ವಿಜಯ್, ರಾಜ್ಯದಲ್ಲಿ ಮಹಿಳೆಯರಿಗೆ ಜಾರಿಯಲ್ಲಿದ್ದ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನ ಮತ್ತಷ್ಟು ವಿಸ್ತರಿಸಲಾಗುವುದು ಅಂತ ಪ್ರಕಟಿಸಿದ್ದಾರೆ. ಇದರೊಂದಿಗೆ ತೃತೀಯ ಲಿಂಗಿಗಳಿಗೂ ಉಚಿತ ಬಸ್ ಪ್ರಯಾಣ ಸೌಲಭ್ಯವನ್ನು ಒದಗಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಮನೆ ನಡೆಸುವ ಮಹಿಳೆಯರಿಗೆ ನೆರವಾಗುವ ನಿಟ್ಟಿನಲ್ಲಿ ಅನ್ನಪೂರ್ಣಿ ಸೂಪರ್ 6 ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 3 LPG ಅಡುಗೆ ಅನಿಲ ಸಿಲಿಂಡರ್ಗಳನ್ನ ಉಚಿತವಾಗಿ ನೀಡಲಾಗುವುದು ಅಂತ ಘೋಷಿಸಿದ್ದಾರೆ. ಇದಷ್ಟೇ ಅಲ್ಲದೆ ಚೆನ್ನೈ ಸಮೀಪದ ಪೆರಂದೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದ್ದ 2ನೇ ವಿಮಾನ ನಿಲ್ದಾಣ ಯೋಜನೆಯನ್ನ ಕೈಬಿಡಲು ಸರ್ಕಾರ ತೀರ್ಮಾನಿಸಿದೆ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಕಾರ್ಯಾಚರಣೆಯಲ್ಲಿರತಕ್ಕಂಥ ಮೀನಂಬಾಕಂ ವಿಮಾನ ನಿಲ್ದಾಣವು ವಾರ್ಷಿಕ 30 ಮಿಲಿಯನ್ ಪ್ರಯಾಣಿಕರನ್ನ ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ನಗರ ಬೆಳೆಯುತ್ತಿರುವ ಅಗತ್ಯಗಳು ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಸ ವಿಮಾನ ನಿಲ್ದಾಣದ ಅಗತ್ಯವಿದ್ದರೂ ಕೃಷಿ ಭೂಮಿ ಹಾಗೂ ಸ್ಥಳೀಯ ನಿವಾಸಿಗಳ ಜೀವನೋಪಾಯಕ್ಕೆ ಧಕ್ಕೆಯಾಗದಂತೆ ಪರ್ಯಾಯ ಜಾಗದಲ್ಲಿ ಇದನ್ನು ನಿರ್ಮಿಸಲಾಗುವುದು ಅಂತ ತಿಳಿಸಿದ್ದಾರೆ. ಮಹಿಳೆಯರ ಭದ್ರತೆಗಾಗಿ ವಿಶೇಷ ಸಶಸ್ತ್ರ ಕಾರ್ಯಪಡೆ ರಚನೆ, ನವಜಾತ ಶಿಶುಗಳು ಮತ್ತು ವಧುಗಳಿಗೆ ಚಿನ್ನದ ನಾಣ್ಯ ಹಾಗೂ ಸೀರೆ ವಿತರಣೆ, ರೈತರ ಸಾಲ ಮನ್ನಾ ಸೇರಿದಂತೆ
ಇತ್ತೀಚೆಗೆ ಕೈಗೊಂಡಿದ್ದ ಕಲ್ಯಾಣ ಕಾರ್ಯಕ್ರಮಗಳ ಮುಂದುವರೆದ ಭಾಗವಾಗಿ ಈ ಹೊಸ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ವಿಜಯ್ ಸೂಪರ್ ಇಸ್ ಡೂಯಿಂಗ್ ಗುಡ್. ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದ್ರೆ ಸಾಕಷ್ಟೇ. ವಿಮಾನ ನಿಲ್ದಾಣ ಅಲ್ಲಿ ಆ ಘೋಷಣೆ ಆಗಿದ್ನ ರೈತರಿಗೆ ಸ್ಥಳೀಯರ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಕಡೆಗೇನೋ ಮಾಡ್ತಾ ಇರ್ತಾರೆ ಇದೆ. ಬಾಂಗ್ಲಾದಲ್ಲಿ ಹಿಂದೂ ಕುಟುಂಬದ ಕಗ್ಗೊಲೆ. ಬಾಂಗ್ಲಾದೇಶದ ರಂಗ್ಪುರ್ ನಗರದಲ್ಲಿ ಒಂದೇ ಕುಟುಂಬದ 4 ಹಿಂದೂ ಸದಸ್ಯರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆಘಾತಕಾರಿ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ನೆರೆಮನೆಯ 2 ಯುವಕರು ಮನೆಯ ಮೇಲ್ಛಾವಣಿಯಲ್ಲಿ ಮಾದಕ ವಸ್ತು ಸೇವಿಸುತ್ತಿದ್ದಾಗ ಕುಟುಂಬದವರು ಪ್ರಶ್ನಿಸಿದ್ದೇ ಹತ್ಯೆಗೆ ಕಾರಣ ಎನ್ನಲಾಗಿದೆ. ರಂಗ್ಪುರದ ಮಚುವಾಪಾರ ಪ್ರದೇಶದ 2 ಅಂತಸ್ತಿನ ಮನೆಯಲ್ಲಿ ನಿವೃತ್ತ ಶಿಕ್ಷಕ ಗಣಪತಿ ಚಕ್ರವರ್ತಿ, ಪತ್ನಿ ಪ್ರೀತಿಲತಾ, ಪುತ್ರಿ ಪ್ರಾರ್ಥಿ ಹಾಗೂ ಪುತ್ರ ಪ್ರಿಯಂ ಅವರ ಮೃತದೇಹಗಳು ಪತ್ತೆಯಾಗಿದ್ವು. ಮೃತರ ಮುಖಕ್ಕೆ ಸುಡುವ ದ್ರವ್ಯ ಬಳಸಿ ಹಾನಿ ಮಾಡಲಾಗಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ದಾಸ್ ಮತ್ತು ಮುಗ್ಧಾ ದಾಸ್ ಎಂಬ 2ರನ್ನ ಬಂಧಿಸಲಾಗಿದೆ. ಪೊಲೀಸರು ನೀಡಿರ್ತಕ್ಕಂಥ ಮಾಹಿತಿಯಂತೆ ಗುರುವಾರ ತಡರಾತ್ರಿ ಆರೋಪಿಗಳು ಗಣಪತಿ ಅವರ ಮನೆಯ ಮೇಲ್ಛಾವಣಿಗೆ ತೆರಳಿ ಯಾಬಾ ಎಂಬ ಮಂತಪೆಟಮೈನ್ ಆಧಾರಿತ ಮಾದಕ ವಸ್ತು ಸೇವಿಸುತ್ತಿದ್ರು ಎನ್ನಲಾಗಿದೆ. ಮೇಲಿನಿಂದ ಶಬ್ದ ಕೇಳಿ ಗಣಪತಿ ಪರಿಶೀಲಿಸಲು ತೆರಳಿದಾಗ ಆರೋಪಿಗಳು ಅವರ ಟವೆಲ್ ಬಳಸಿ ಕತ್ತು ಹಿಸುಕಿ ಹತ್ಯೆ ಮಾಡಿದ್ದಾರೆ. ಗಲಾಟೆ ಕೇಳಿ ಬಂದ ಅವರ ಪತ್ನಿಯನ್ನ ಮೆಟ್ಟಿಲಿನಲ್ಲೇ ಕೊಲೆ ಮಾಡಲಾಗಿದೆ. ಬಳಿಕ ಏನಾಗ್ತಿದೆ ಅಂತ ನೋಡಲು ಬಂದ ಪುತ್ರಿ ಪಾರ್ಥಿಯನ್ನು ಹಗ್ಗ ಬಳಸಿ ಕತ್ತು ಹಿಸುಕಿ ಹತ್ಯೆ ಮಾಡಿದ್ದಾರೆ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಆರೋಪಿಗಳನ್ನ ಗುರುತಿಸಬಹುದೆಂಬ ಭಯದಿಂದ 12 ವರ್ಷದ ಪುತ್ರ ಪ್ರಿಯಂನನ್ನು ಹತ್ಯೆ ಮಾಡಿದ್ದಾರೆ ಅಂತ ಪೊಲೀಸರು ಶಂಕಿಸಿದ್ದಾರೆ. ಪ್ರಕರಣದ ತನಿಖೆ ಮುಂದುವರೆದಿದೆ. ಹತ್ಯೆ ಅದು ಹಿಂದೂ ಕುಟುಂಬ, ಹತ್ಯೆ ಮಾಡಿದವರು ಕೂಡ ಅದೇ ಹೆಸರುಗಳಿದೆ, ಹಿಂದೂ ಕುಟುಂಬದವರೇ ಅಂತ. ಬಟ್ ಬಾಂಗ್ಲಾದೇಶ ಅಂತ ಕಾರಣ ಸ್ಪೆಷಲ್ ನ್ಯೂಸ್.